ಪ್ರೀತಿಯ ವೀಕ್ಷಕರೇ, ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ಯೋಸೇಫನ ಜೀವನ ಚರಿತ್ರೆಯಲ್ಲಿ ಹೋದ ವಾರ ನಾವು ನೋಡಿದ್ದು ಹಾಗೆ ಮತ್ತು ಕೋಪ 5 ರೀತಿಯ ಪರಿಣಾಮ ಬೀರುತ್ತದೆ ಎಂದು. ಒಂದನೆಯದಾಗಿ, ಮುಳ್ಳಿನ ಹಾಗೆ ಸದಾ ಚುಚ್ಚುತ್ತದೆ. ಎರಡನೆಯದಾಗಿ, ನಮ್ಮ ಸಂತೋಷವನ್ನು ಕದ್ದುಕೊಳ್ಳುತ್ತದೆ. ಮೂರನೆಯದಾಗಿ, ದೇವರ ಆಶೀರ್ವಾದವನ್ನು ಶಂಕಿಸುವ ಹಾಗೆ ಮಾಡ್ತದೆ. ನಾಲ್ಕನೆಯದಾಗಿ, ಹಗೆಯಿಂದಾಗಿ ಭಯವು ನಮ್ಮಲ್ಲಿ ಸೇರಿಕೊಳ್ಳುತ್ತದೆ. ಐದನೆಯದಾಗಿ, ಬಂಡುತನಕ್ಕೆ ನಮ್ಮನ್ನು ನಡೆಸುತ್ತದೆ. ದೇವರ ಪ್ರೀತಿಯನ್ನು ಅಭ್ಯಾಸಿಸೋಣ ಪ್ರಿಯರೇ. ವಾಕ್ಯಕ್ಕೆ ಮೊದಲು ಈಗ ಕೇಳೋಣ ಒಂದು ಹಾಡು. ಜೀವನ ರಣರಂಗ, ಯುದ್ಧದಿ ನಾವೆಲ್ಲ ಜಯಿಸಬೇಕು. ಶತ್ರುವಿನ ಬಲವನ್ನು ಮುರಿದು ಹಾಕುವ ಶಕ್ತಿ ಆತ್ಮನಿಗುಂಟು. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ಸತ್ಯದ ನಡುಕಟ್ಟು ಕಟ್ಟಿಕೊಳ್ಳಿ, ನೀತಿಯ ವಶಕವಚ ಧರಿಸಿಕೊಳ್ಳಿ. ಸಮಾಧಾನದ ಗೆಲುವನ್ನು ಮೆಟ್ಟಿಕೊಂಡು ಹೋರಾಡಿರಿ. ಸತ್ಯದ ನಡುಕಟ್ಟು ಕಟ್ಟಿಕೊಳ್ಳಿ, ನೀತಿಯ ವಶಕವಚ ಧರಿಸಿಕೊಳ್ಳಿ. ಸಮಾಧಾನದ ಗೆಲುವನ್ನು ಮೆಟ್ಟಿಕೊಂಡು ಹೋರಾಡಿರಿ. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ನಂಬಿಕೆಯ ಗುರಾಣಿಯ ಹಿಡಿದುಕೊಳ್ಳಿ, ರಕ್ಷಣೆಯ ಶಿರಸ್ತ್ರಾಣ ಇಟ್ಟುಕೊಳ್ಳಿ. ದೇವರಾತ್ಮನ ವಾಕ್ಯವೆಂಬ ಕತ್ತಿ ಹಿಡಿದು ಹೋರಾಡಿರಿ. ನಂಬಿಕೆಯ ಗುರಾಣಿಯ ಹಿಡಿದುಕೊಳ್ಳಿ, ರಕ್ಷಣೆಯ ಶಿರಸ್ತ್ರಾಣ ಇಟ್ಟುಕೊಳ್ಳಿ. ದೇವರಾತ್ಮನ ವಾಕ್ಯವೆಂಬ ಕತ್ತಿ ಹಿಡಿದು ಹೋರಾಡಿರಿ. ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ, ಸರ್ವಾಯುಧ ಧರಿಸಿ. ಕ್ರಿಸ್ತಿಯ ಜೀವನ ರಣರಂಗ, ಯುದ್ಧದಿ ನಾವೆಲ್ಲ ಜಯಿಸಬೇಕು. ಶತ್ರುವಿನ ಬಲವನ್ನು ಮುರಿದು ಹಾಕುವ ಶಕ್ತಿ ಆತ್ಮನಿಗುಂಟು, ಆತ್ಮನಿಗುಂಟು, ಆತ್ಮನಿಗುಂಟು. ದೇವರ ವಾಕ್ಯವನ್ನು ಕೇಳೋಣ. ಆದಿಕಾಂಡ 37ನೇ ಸಂಧಿ 6 ಮತ್ತು 7ನೇ ವಚನ. ಬರೆಯಲ್ಪಟ್ಟ ಮಾತು ಹೀಗಿದೆ: ಅವನು ಅವರಿಗೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿರಿ. ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದದನ್ನು ಕಂಡೆನು ಎಂದು ಹೇಳಿದನು. ಕನಸು ಬಿದ್ದದು ನಿಜ ಯೋಸೇಫನಿಗೆ, ಅಣ್ಣಂದಿರಿಗೆ ಹೇಳಿದ್ದು ನಿಜ. ಅದರಲ್ಲಿ ಬರೆಯಲ್ಪಟ್ಟ ಮಾತು, ಅವನು ಹೊಲದಲ್ಲಿದ್ದಾಗ ಸಿವುಡು ಕಟ್ಟಿದ್ದು ಸ್ಟ್ರೈಟಾಗಿ ನಿಂತಿದೆ.
ಅಣ್ಣಂದಿರ ಸಿವುಡುಗಳು ಬಂದು ಅವನ ಸಿವುಡಿಗೆ ಅಡ್ಡ ಬಿದ್ದದನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಈ ದಿನ ನಾವು ಗಮನಿಸಬೇಕಾದದ್ದು ಯೋಸೇಫನ ತಂದೆಯ ತಂದೆ ಅಥವಾ ಅಬ್ರಹಾಂ, ಈಸಾಕ್, ಯಾಕೋಬ್ ಇವರೆಲ್ಲರೂ ಕೂಡ ಮಂದೆಯನ್ನು ಕಾಯುವವರು, ಹೊಲದಲ್ಲಿ ದುಡಿಯುವವರು. ಇವರ ಚರಿತ್ರೆ, ಇದೇ ಚರಿತ್ರೆಯಲ್ಲಿ ಯೇಸುವಿನ ಪ್ರವೇಶವೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಆದದ್ದು. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯೇಸು ಹೇಳಿರುವಂಥ ಮಾತು, ನಾನೇ ಒಳ್ಳೆಯ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಹಾಗಾದರೆ ಈ ಭಾಗದಲ್ಲಿ ಎದ್ದು ಕಂಡ ಸತ್ಯ ಏನಂದರೆ, ನೇರವಾಗಿ ಜೀವನ ಮಾಡು, ನೇರವಾಗಿ ನಿಲ್ಲು. ದೇವರಿಗಾಗಿ ನಿಲ್ಲುವ ತೀರ್ಮಾನ ಯವನ ಪ್ರಾಯದಲ್ಲಿ ನೀನು ಮಾಡಿದರೆ ನೀನು ಎಲ್ಲೋ ದೇವರು ನಿನ್ನನ್ನು ಎತ್ತುಕೊಂಡು ಹೋಗ್ತಾನೆ, ಉನ್ನತವಾದ ಸ್ಥಿತಿಗೆ ನಿನ್ನನ್ನು ನಡೆಸ್ತಾನೆ. ಯೋಸೇಫನ ಸಿವುಡು ನೇರ ನಿಂತಿತ್ತು. ಈಗ ನಾನು ನೀವು ಕ್ರಿಸ್ತನ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನಿಗಾಗಿ ಭೂಲೋಕದಲ್ಲಿ ನಿಂತುಕೊಳ್ಬೇಕು. ಅದರಲ್ಲಿಯೂ ಕೂಡ ಯೋಸೇಫ ಟೀನೇಜ್ ಪ್ರಾರಂಭ ಆಗೋದು 13ರಿಂದ 19 ವಯಸ್ಸು. 19 ವಯಸ್ಸಿನವರೆಗಿರುವಂಥ ಮಕ್ಕಳು ಯವನ ಪ್ರಾಯದ ಹೊಸ್ತಿಲಲ್ಲಿ ಇರುವಂಥವರು. ಆರೋಗ್ಯ, ಶಕ್ತಿ, ಬುದ್ಧಿ, ಜ್ಞಾನ ಎಲ್ಲವುಗಳಿಂದ ತುಂಬಲ್ಪಟ್ಟಂಥ ಮಕ್ಕಳು. ಈ ಪ್ರಾಯದಲ್ಲಿ ನಾನು ದೇವರಿಗಾಗಿ ನಿಲ್ತೇನೆ, ಕೆಟ್ಟದ್ದನ್ನು ಹಾಗೆ ಮಾಡ್ತೇನೆ, ದೇವರು ಪರಿಶುದ್ಧನಾದಂತೆ ನಾನು ಕೂಡ ಪರಿಶುದ್ಧನಾಗಿ ಜೀವಿಸ್ತೇನೆ ಎನ್ನುವ ಶ್ರೇಷ್ಠವಾದ ತೀರ್ಮಾನ ಯೋಸೆಫನಂತೆ ನೀನು ಮಾಡಿದರೆ ಖಂಡಿತವಾಗಿ ದೇವರ ಕೃಪೆಯು ಅಮಿತವಾಗಿ ನಿನ್ನ ಮೇಲೆ ಬೀಳುವುದನ್ನು ನೀನು ಕಣ್ಣಾರೆ ಕಾಣ್ತೆ. ಆದರೆ 13ರಿಂದ 19 ವಯಸ್ಸಿನ ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿಗಳ ಮಾತನ್ನು ಕೇಳಲ್ಲ, ಗುರು ಹಿರಿಯರ ಮಾತನ್ನು ಕೇಳಲ್ಲ, ಟೀಚರ್ಸ್ಗಳ ಮಾತುಗಳನ್ನು ಕೇಳಲ್ಲ. ತಮ್ಮ ಇಷ್ಟಕ್ಕೆ ತಕ್ಕಂತೆ ಬದುಕುವಂಥ ಒಂದು ಪ್ರಾಯ. ಈ ಪ್ರಾಯದಲ್ಲಿ ತಮ್ಮ ಹೆಜ್ಜೆಯನ್ನು ತಪ್ಪಾಗಿ ಇಟ್ಕೊಂಡ್ರೆ ಅನೇಕ ಪಾಪಗಳ ಬಲೆ ಅವರ ದೇಹವನ್ನು, ಮನಸ್ಸನ್ನು, ಮೈಂಡನ್ನು ಕ್ಯಾಪ್ಚರ್ ಮಾಡ್ತದೆ. ಯಾವಾಗ ಅವನು ಕ್ಯಾಪ್ಚರ್ ಆಗ್ತಾನೋ ಅನೇಕ ಪಾಪಗಳ ಹೊಂಡಕ್ಕೆ ಅವನು ಬೀಳ್ತಾನೆ. ಚಿತ್ತಪೂರ್ವಕವಾಗಿ ಪಾಪವನ್ನು ಮಾಡೋದು ಮಾತ್ರ ಅಲ್ಲದೆ ತಿಳುವಳಿಕೆ ಇಲ್ಲದೆ ಪಾಪಕ್ಕೆ ಹೆಜ್ಜೆ ಇಡ್ತಾನೆ. ಪಾಪ ಮಾಡದಂತೆ ನನ್ನನ್ನು ಕಾಯಿ ಎಂದು ಯವನ ಅಥವಾ ಟೀನ್ ಮಕ್ಕಳು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನೀನು ಪರಿಶುದ್ಧ ಜೀವನ ಜೀವಿಸ್ಬೋದು. ಪ್ರಸಂಗಿಯಲ್ಲಿ ಬರೆಯಲ್ಪಟ್ಟಂಥ ಮಾತು 7:20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ ಎಂದು ಬರೆಯಲ್ಪಟ್ಟಿದೆ. ಸತ್ಪುರುಷನು ಇಲ್ಲ, ಆದರೆ ಯೋಸೇಫನು ಇದ್ದ. ದೇವರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಿದ, ಕೆಟ್ಟದನ್ನು ಮಾಡಲಿಲ್ಲ. ಆತನು ಬೆಳಕಾಗಿ ಜೀವಿಸಿದ ವ್ಯಕ್ತಿ ಎಂದು ವಾಕ್ಯದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಪ್ರಸಂಗಿಯ ಮಾತುಗಳು ಇದೇ ಥರ ಇನ್ನೊಂದು ಮಾತು ಕೂಡ ಬರೆಯಲ್ಪಟ್ಟಿದೆ. ಪ್ರೊವರ್ಬ್ಸ್ 28:13ನೇ ವಚನದಲ್ಲಿ, ದೋಷವನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷವನ್ನು ಬಿಡು, ಪಾಪವನ್ನು ಅರಿಕೆ ಮಾಡು, ದೇವರ ಕಡೆಗೆ ತಿರುಗು, ಸತ್ಯವೇದವನ್ನು ಗಟ್ಟಿಯಾಗಿ ಹಿಡಿ. ಸತ್ಯವೇದವನ್ನು ಗಟ್ಟಿಯಾಗಿ ಹಿಡಿದಂಥ ಹೀರೋಸ್ಗಳು ಸತ್ಯವೇದದಲ್ಲಿ ಬಹಳಷ್ಟು ಇದ್ದಾರೆ. ಮೋಶೆ ದೇವರ ಸ್ವರವನ್ನು ಕೇಳುತ್ತಾ, ದೇವರ ಅಪ್ಪಣೆಗೆ ವಿಧೇಯನಾಗುತ್ತಾ ಜಯ ಜೀವಿತವನ್ನು ಜೀವಿಸಿದ. ಆತನು ಕೊನೆಯ ಪ್ರಾಣ ಬಿಡುವವರೆಗೆ ದೇವರ ಜೊತೆಗೆ ಐಕ್ಯತೆಯಲ್ಲಿ ಇದ್ದ ಎಂದು ಹೇಳಲಾಗಿದೆ. ಆದರೆ ತನ್ನ ತರುವಾಯ ಯೆಹೋಶುವನಿಗೆ ಹೇಳಿದಂಥ ಮಾತು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಮಾತಿಗೆ ಎಡಕ್ಕಾದರೂ ಬಲಕ್ಕಾದರೂ ನೀನು ತಿರುಗಬೇಡ. ಯಾಕಂದರೆ ದೇವರು ತನ್ನ ಪ್ರಕಟಣೆ ವಾಕ್ಯದಲ್ಲಿ ಬರೆದಿದ್ದಾನೆ. ಹಾಗೆ ದಾವೀದನು ಕುರಿ ಮೇಯಿಸ್ತಾ ಇದ್ದ. ಅರಸನಾದ ಮೇಲೆ ತನ್ನ ಮಗನಿಗೆ ಹೇಳ್ತಾನೆ,
ಏನಂದರೆ, ಮಗನೇ ಹೆದರಬೇಡ, ನೀನು ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ನಡೆ, ದೇವರ ವಾಕ್ಯವನ್ನು ಹಿಂಬಾಲಿಸು, ದೇವರನ್ನು ಪ್ರೀತಿಸು, ದೇವರ ನಿಯಮಗಳನ್ನು ಪಾಲಿಸು, ಆಗ ನೀನು ದೇವರ ಆಶೀರ್ವಾದವನ್ನು ಕಾಣ್ತಿ. ಇದನ್ನು ಸೊಲೊಮೋನನಿಗೆ ತಿಳಿಸ್ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಮಾತು, ಶದ್ರಕ್, ಮೇಷಕ್, ಅಬೇದ್ನೆಗೋ, ಈ 3:16 ವಚನದಲ್ಲಿ ನೆಬೂಕದ್ನೆಚ್ಚರನು ಪ್ರತಿಮೆಯನ್ನು ನಿಲ್ಲಿಸ್ತಾನೆ. ಆಮೇಲೆ ನೆಬೂಕದ್ನೆಚ್ಚರನು ಹೇಳುವಂಥದ್ದು, ನಾನು ವಿಗ್ರಹ ಇಟ್ಟಿದ್ದೇನೆ, ನೀವೆಲ್ಲರೂ ಅದಕ್ಕೆ ಶರಣಾಗಬೇಕು, ತಲೆಬಾಗಬೇಕು. ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳ್ತಾರೆ, ನಾವು ಮಾಡೋದಿಲ್ಲ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸತಕ್ಕ ದೇವರು ಯಾರು ಎಂದು ಪ್ರಶ್ನಿಸ್ತಾನೆ ಅರಸನು. ಆದರೆ ಈ ಮೂವರು ಹೇಳಿದ್ದು, ಏನೇ ಆಗಿರಲಿ ನಾವು ದೇವರ ನಿಯಮಕ್ಕೆ ತಲೆಬಾಗ್ತೇವೆ, ಬೆಂಕಿಗೆ ಹಾಕು. ಬೆಂಕಿಯ ಮೇಲೆ ಹಾಕಿದಾಗ ಬೆಂಕಿಯು ಕಟ್ಟಲ್ಪಟ್ಟ ಅವರ ಕೈಗಳನ್ನು ಬಿಡಿಸಿತು ಮತ್ತು 4ನೇ ವ್ಯಕ್ತಿ ಅಲ್ಲಿ ಪ್ರತ್ಯಕ್ಷನಾದ. ನಾನಿದನ್ನು ಹೇಳುವಾಗ ಒಂದು ಮಾತು ಹೇಳ್ತೇನೆ, ನಿಮಗೆ ಬರುವ ಪರಿಶೋಧನೆಯ ಕಷ್ಟಗಳು, ಅದರ ಮಧ್ಯದಲ್ಲಿ ಯೇಸು ನಿಮ್ಮೊಟ್ಟಿಗಿರ್ತಾನೆ. ನಿಮಗೆ ಬರುವ ಶೋಧನೆಗಳಲ್ಲಿ ದೇವರಿಗಾಗಿ ನಿಲ್ರಿ. ದೇವರು ನಿಮ್ಮ ಜೊತೆಯಲ್ಲಿ ಇರುವಂಥದ್ದನ್ನು ನಿಮ್ಮ ವೈರಿಗಳು ಕಣ್ಣಾರೆ ಕಾಣ್ತಾರೆ. ದೇವರ ವಾಕ್ಯದಲ್ಲಿ ಹೇಳುವ ಮಾತು, ದೇವರು ಸದ್ಭಕ್ತರಿಗೆ ಯಾವ ಮೇಲನ್ನು ದಯಪಾಲಿಸದೆ ಇದ್ದಾನೆ. ದೇವರು ನಿನ್ನನ್ನು ಪ್ರೀತಿಸುತ್ತಿದ್ದರೆ, ನೀನು ದೇವರನ್ನು ಪ್ರೀತಿಸುತ್ತಿದ್ದರೆ, ಬೈಬಲ್ ಹೇಳ್ತದೆ, ಕೀರ್ತನೆ 92:12 ವಚನದಲ್ಲಿ, ನೀತಿವಂತರು ಖರ್ಜೂರದ ಮರದಂತೆ ಬೆಳೀತಾನೆ ಹೋಗ್ತಾರೆ. ನಿನ್ನ ದೃಷ್ಟಿ ದೇವರ ಮೇಲೆ ಇರಲಿ. ಹೈಯೆಸ್ಟ್ ಪೊಸಿಷನ್ಗೆ ದೇವರು ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ ನಡೆಸ್ತಾನೆ. ದೇವರ ಪ್ಲ್ಯಾನ್ ನಿನ್ನ ಕಡೆಗೆ ದೊಡ್ಡದಿದೆ. ವಾಕ್ಯವನ್ನು ಪ್ರೀತಿಸು, ವಾಕ್ಯದಂತೆ ನಡೆ. ಯೋಸೇಫನಂತೆ ಸಾವಿರಾರು ಆತ್ಮಗಳಿಗೆ ಜೀವದ ಹೊಸರನ್ನು ಕೊಡುವ ವ್ಯಕ್ತಿಯನ್ನಾಗಿ ನಿನ್ನನ್ನು ದೇವರು ರೂಪಾಂತರ ಪಡಿಸ್ತಾನೆ. ಹಾಗಾದರೆ ನಿನ್ನ ದೃಷ್ಟಿ ಕ್ರಿಸ್ತನ ಕಡೆಗಿರಲಿ. ದೇವರಿಗಾಗಿ ಜೀವಿಸು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ವಾಕ್ಯವು ನಂಬತಕ್ಕದ್ದು, ಸರ್ವಾಂಗಿ ಕಾರ್ಯಕ್ಕೆ ಯೋಗ್ಯವಾದದ್ದು. ವಾಕ್ಯವನ್ನು ಪ್ರೀತಿಸುವ ಯವನಸ್ಥರನ್ನು ಕರ್ತನೇ ನೀನು ಬಲ್ಲೆ. ಅವರಿಗೆ ಪೂರ್ಣ ಆಶೀರ್ವಾದದಿಂದ, ಆತ್ಮೀಕ ಆಶೀರ್ವಾದದಿಂದ ಅವರನ್ನು ತುಂಬಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈಗಲೂ ನಮ್ಮೊಂದಿಗಿದ್ದಿ, ಮಕ್ಕಳೊಂದಿಗಿದ್ದಿ, ನಿನ್ನ ಆತ್ಮನ ಅಭಿಷೇಕ ಮಕ್ಕಳ ಮೇಲೆ ಸುರಿಸು. ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಎಲ್ಲ ಆಶೀರ್ವಾದಕ್ಕೂ ದೇವರೇ ಕಾರಣ. ಯೋಸೇಫನಂತೆ ನಾವು ದೇವರಿಗೆ ವಿಧೇಯತೆ ತೋರಿಸೋಣ, ಆಗ ಉತ್ತಮ ಸ್ಥಿತಿಗೆ ನಾವು ಬರ್ತೇವೆ. ನಿಮ್ಮಲ್ಲಿ ಪ್ರಶ್ನೆ ಹಾಗೂ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 7204874779. ನಮಸ್ಕಾರಗಳು.